ವರುಣನ ಕೃಪೆಗೆ ಕೆಆರ್ಎಸ್ ಜಲಾಶಯ ಕೂಡ ಮೈದುಂಬಿದೆ, ಜೀವಕಳೆ ಬಂದಿದೆ. ಕೆಆರ್ಎಸ್ನಿಂದ ನದಿಗೆ, ಕಾವೇರಿ ನದಿಗೆ 25,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಹೀಗಾಗಿ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇದೆ. ಕೆಆರ್ಎಸ್ನ ಒಳಹರಿವು ಇನ್ಫ್ಲೋ 69,617 ಕ್ಯೂಸೆಕ್ಗೆ ಏರಿಕೆ ಆಗಿದೆ. ಅಂದ್ರೆ ಭಾರೀ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಜಲಾಶಯಕ್ಕೆ. ಈಗಾಗಲೇ 122.70 ಅಡಿಯಷ್ಟು ಕೆಆರ್ಎಸ್ ಭರ್ತಿ ಆಗಿದೆ. ಪ್ರಾಬಬ್ಲಿ ಇದೇ ಪ್ರಮಾಣದಲ್ಲಿ ಮಳೆ ಆದರೆ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ಕೆಆರ್ಎಸ್ ಜಲಾಶಯ ತುಂಬುತ್ತೆ. 2 ವರ್ಷಗಳ ನಂತರ ಈ ಸುದ್ದಿ ಕೇಳ್ತಾ ಇರೋದು ಕಿವಿಗೆ ಇಂಪು ಅಂತ ಅನಿಸುತ್ತೆ. 3 ವಾರಗಳ ಹಿಂದಷ್ಟೇ ಕೆಆರ್ಎಸ್ ಜಲಾಶಯ ಬರಿದಾಗಿತ್ತು. ಕೆಆರ್ಎಸ್ ಒಡಲಲ್ಲಿ ನೀರಿಲ್ಲ ಅನ್ನೋದನ್ನ ನಾವು ಬಹಳ ಚಿಂತಾಕ್ರಾಂತರಾಗಿ ಎಲ್ಲರೂ ಕೂಡ ನೋಡ್ತಾ ಇದ್ವಿ. ಆದರೆ 3 ವಾರಗಳಲ್ಲಿ ಎಲ್ಲವೂ ಚೇಂಜ್ ಆಗಿದೆ. ಕೆಆರ್ಎಸ್ ಡ್ಯಾಮ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್. ಕೆಆರ್ಎಸ್ ಈಗ ತುಂಬೋ ಹಂತಕ್ಕೆ ಬಂದಿದೆ. ಸೊ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ಭರ್ತಿ ಆಗೋ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಬೋದಾ? ಡೀಟೇಲ್ಸ್ ಏನೇನು ಕೊಡ್ತೀರಿ? ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಆರ್ಎಸ್ ಮಟ್ಟ ಭರ್ತಿ ಹಂತವನ್ನ ತಲುಪಿರುವಂತದ್ದು. ಇವತ್ತು ಸುಮಾರು 122 ಅಡಿ ಕೆಆರ್ಎಸ್ ನೀರಿನ ಸಂಗ್ರಹ ಆಗಿದೆ. 124 ಅಡಿಗೆ ಇನ್ನು ಕೇವಲ 2 ಅಡಿ ಮಾತ್ರ ಬಾಕಿ ಇರುವಂತದ್ದು. ಈಗಾಗಲೇ ಕೆಆರ್ಎಸ್ನ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗಿದೆ. ಇವತ್ತು ಹೊರ ಹರಿವನ್ನು ಕೂಡ ಹೆಚ್ಚು ಮಾಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಕೆಆರ್ಎಸ್ನ ಡ್ಯಾಮ್ನಿಂದಾಗಿ ನದಿಗೆ 25,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ಕೂಡ ಹರಿಬಿಡ್ತಾ ಇರುವಂತದ್ದು. ಕೆಆರ್ಎಸ್ ಜಲಾನಯ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸುಮಾರು 70,000 ಹೊರ ಹರಿವು ಹೆಚ್ಚಾಗಿದೆ. ಹಾಗಾಗಿ ನದಿಗೂ ಕೂಡ ಹೊರ ಹರಿವಿನ ಪ್ರಮಾಣವನ್ನು ಕೂಡ ಈ ನೀರಾವರಿ ಇಲಾಖೆ ಅಧಿಕಾರಿಗಳು ಹೆಚ್ಚು ಮಾಡಿರುವಂತದ್ದು. ಸುಮಾರು 25,000 ಕ್ಯೂಸೆಕ್ ನೀರನ್ನ ಇದೀಗ ನದಿಗೆ ಬಿಡಲಾಗಿದೆ. 2 ವರ್ಷದ ಬಳಿಕ ಕಾವೇರಿ ನದಿ ಮೈದುಂಬಿ ಹರಿತಾ ಇರುವಂತದ್ದನ್ನು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಾನಿದೀಗ ನಿಮಿಷಾಂಬ ದೇಗುಲದ ಸ್ನಾನಘಟ್ಟದಲ್ಲಿದ್ದೀನಿ. ಕಾವೇರಿ ನದಿ ಮೈದುಂಬಿ ಹರಿತಾ ಇರುವಂತದ್ದನ್ನು ಕೂಡ ನೋಡ್ತಾ ಇರಬಹುದು. 25,000 ಕ್ಯೂಸೆಕ್ ನದಿಗೆ ನೀರನ್ನ ಬಿಡಲಾಗಿದೆ. ಸಂಜೆ ವೇಳೆಗೆ ಇದು ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಹೊರಹರಿವನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ನದಿ ಪಾತ್ರದಲ್ಲಿ ಸುಮಾರು 90ಕ್ಕೂ ಹೆಚ್ಚು ಹಳ್ಳಿಗಳೇನು ಬರ್ತವೆ, ಎಲ್ರಿಗೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಯಾರು ಕೂಡ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡಲಾಗಿರುವಂತದ್ದು. ಹೆಚ್ಚಿನ ಪ್ರಮಾಣದ ನೀರು ಮತ್ತಷ್ಟು ಹೊರಹರಿವು ಸಾಧ್ಯತೆ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಅಂದ್ರೆ ನದಿಗೆ ಇಳಿಯುವಂತ ಸ್ಥಳಗಳಲ್ಲಿ ಪೊಲೀಸರ ನಿಯೋಜನೆಗೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿದೆ. ಸಾಕಷ್ಟು ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಇನ್ನ ಕೆಆರ್ಎಸ್ ತುಂಬಲಿಕ್ಕೆ ಇನ್ನು 2 ಅಡಿಗಳು ಮಾತ್ರ ಬಾಕಿ ಇವೆ. ಹಾಗಾಗಿ ನೀರಿನ ಅಂದ್ರೆ ಒಳಹರಿವಿನ ಪ್ರಮಾಣ ಹೆಚ್ಚಾದಷ್ಟು ಹೊರಹರಿವನ್ನು ಕೂಡ ಹೆಚ್ಚಾಗಿ ಬಿಡಲಾಗುತ್ತೆ. ಹಾಗಾಗಿ ನದಿ ಪಾತ್ರದಲ್ಲಿ ಇರುವಂತ ಒಂದಷ್ಟು ಪ್ರವಾಸಿ ತಾಣಗಳಿಗೂ ಕೂಡ ಹೆಚ್ಚಿನ ಒಂದು ಭದ್ರತೆಯನ್ನು ನೀಡಲಾಗಿದೆ. ಯಾಕಂದ್ರೆ ಯಾರು ಕೂಡ ನದಿಗೆ ಇಳಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡಿರುವಂತದ್ದು. ಮಳೆ ಮತ್ತಷ್ಟು ಹೆಚ್ಚಾದ್ರೆ ಡ್ಯಾಮ್ನ ಹೊರಹರಿವು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ 2 ವರ್ಷದ ಬಳಿಕ ಈ ಕೆಆರ್ಎಸ್ ಮೈದುಂಬಿ ಹರಿತಾ ಇರುವಂತದ್ದು. ಆಲ್ ರೈಟ್, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ.